ಚೈನಾದಿಂದ ವೆಕೇಶನ್ಸ್ಗೆ ಅಂತ ಮನೆಗೆ ಬಂದಿರೋ ನನ್ನ ಡೇ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೋಡ್ತೀರಾ. ವ್ಲಾಗ್ ನಾನು ಆಫ್ಟರ್ನೂನ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಮ್ಮ ಮಮ್ಮಿ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಫಸ್ಟ್ ಶಾಪಿಂಗ್ ಹೋಗಿದ್ವಿ. ತುಂಬಾ ದಿವಸಗಳ ಆದ್ಮೇಲೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಕುತ್ಕೊಂಡು ಲಂಚ್ ಮಾಡಿ ತುಂಬಾನೇ ಖುಷಿ ಆಯ್ತು. ಇನ್ನು ಲಂಚ್ಗೆ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ಚಿಕನ್ ಫ್ರೈ ಎಲ್ಲಾನು ಮಾಡಿದ್ರು. ಅಲ್ಲಿದ್ದಾಗ ಬರೀ ಸೂಪ್ ಕುಡ್ದೆ ಸ್ಟಿಕ್ಸ್ ತಿಂದೆ ಅಂತ ಹೇಳ್ತಿದ್ದೆ. ಇಲ್ಲಿ ದಮ್ ಬಿರಿಯಾನಿ, ಚಿಕನ್ ಫ್ರೈ ಅಂತೆಲ್ಲ ಹೇಳ್ತಿದ್ರೆ ಡಿಫ್ರೆಂಟ್ ಆಗಿ ಅನಿಸ್ತಿದೆ. ಒಂದ್ ಕಡೆ ಇವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿರೋದು ತುಂಬಾನೇ ಖುಷಿ ಇದೆ. ಇನ್ನೊಂದ್ ಕಡೆ ಇನ್ನು 4-5 ಡೇಸ್ ಅಲ್ಲಿ ಮತ್ತೆ ನನ್ನ ರಿಟರ್ನ್ ಫ್ಲೈಟ್ ಇದೆಯಲ್ಲ ಅಂತ ಬೇಜಾರ್ ಕೂಡ ಆಗ್ತಿದೆ. ಲಂಚ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮಣ್ಣ ಇಬ್ರು ಬ್ಯಾಂಕ್ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ವಿ. ಇನ್ನು ನಮ್ ಬೆಂಗಳೂರಲ್ಲಿ ಟ್ರಾಫಿಕ್ ಅಂತೂ ಹೇಳ್ಬೇಕಾ, ಎಲ್ರಿಗೂ ಗೊತ್ತಿರದೆ. ಬ್ಯಾಂಕಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಡಿಮಾರ್ಟ್ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡೆ. ಇಷ್ಟೆಲ್ಲ ಸುತ್ತಾಡ್ಕೊಂಡು ಬರೋಷ್ಟರಲ್ಲಿ ಟಯರ್ಡ್ ಆಗಿ ಈವ್ನಿಂಗ್ ಒಂದು ಎಳ್ನೀರ್ ಕುಡ್ದೆ. ಅಂಡ್ ಸಂಜೆ ನಾನು ನನ್ನ ತಂಗಿ ಇಬ್ರು ಮತ್ತೆ ಶಾಪಿಂಗ್ಗೆ ಅಂತ ಮಾಲ್ಗೆ ಹೋಗಿದ್ವಿ. ಶಾಪಿಂಗ್ ಮುಗಿಸ್ಕೊಂಡು ಮಸಾಲ್ ಪುರಿ ತಿನ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಸೊ ಇಷ್ಟು ಇವತ್ತಿನ ಡೇ. ಓಕೆ ಬಾಯ್.